ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ವೀಕ್ಷಕರೇ, ತಮಿಳುನಾಡಿನ ವಿಧಾನಸಭಾ ಚುನಾವಣೆ ಇನ್ನೇನು 2 ರಿಂದ 3 ದಿನಗಳ ಇರುವಾಗಲೇ ಒಂದು ಅತಿ ದೊಡ್ಡ ಸಮೀಕ್ಷೆ ಹೊರಬೀಳ್ತಾ ಇದೆ. ತಮಿಳುನಾಡಿನ ವಿಧಾನಸಭಾ ಒಂದು ಚುನಾವಣೆಗೆ ಸಂಬಂಧಪಟ್ಟಾಗ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸರ್ವೆಯ ನಂಬರ್ಗಳು ಆಚೆ ಬರ್ತಾ ಇದೆ ಅನ್ನುವಂಥದ್ದು. ಸ್ನೇಹಿತರೆ, ಏಪ್ರಿಲ್ 23ರಂದು ಒಂದೇ ಹಂತದಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆ ಎದುರಿಸ್ತಾ ಇದೆ. ಸೊ ಎಲ್ಲ 234 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ ನಡೆಸಲಿಕ್ಕೆ ಚುನಾವಣಾ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನುವಂಥದ್ದು. ಸ್ನೇಹಿತರೆ, ತಮಿಳುನಾಡಿನ ವಿಧಾನಸಭಾ ಚುನಾವಣೆ ಅನ್ನುವಂಥದ್ದು ಇತರೆ ರಾಜ್ಯಗಳಿಗಿಂತ ಸ್ವಲ್ಪ ಭಿನ್ನವಾಗಿದೆ. ಅಲ್ಲಿ ಜನರ ಒಂದು ಮನದಾಳವನ್ನು ಇಯರಿಂದ ಇಯರ್ಗೆ ಅಂದರೆ ವರ್ಷದಿಂದ ವರ್ಷಕ್ಕೆ ಒಂದು ರೀತಿಯಾಗಿರ್ತಕ್ಕಂತಹ ಬೇರೆ ರೀತಿಯಾದಂತಹ ಒಂದು ತಿಳುವಳಿಕೆಯ ಒಂದು ಮಟ್ಟದಿಂದ ಅವರು ವೋಟಿಂಗನ್ನು ಮಾಡ್ತಾರೆ ಅನ್ನುವಂಥದ್ದು. ಸೊ ಈ ಮುಖಾಂತರ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ತಮಿಳುನಾಡಿನ ಜನತೆ ಯಾವ ರೀತಿಯಾದಂತಹ ಮತದಾನವನ್ನು ಮಾಡ್ತಾರೆ, ಯಾವ ಪಕ್ಷದ ಕಡೆಗೆ ತಮ್ಮ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸೊ ಯಾರಿಗೆ ಮುನ್ನಡೆಯನ್ನು ಕೊಡ್ತಾ ಇದೆ, ಯಾರಿಗೆ ಹಿನ್ನಡೆಯನ್ನು ಮಾಡ್ತಾರೆ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ಸರ್ವೆ ಒಂದು ಉತ್ತರವನ್ನು ಕೊಡ್ತಾ ಹೋಗ್ತಾ ಇದೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ತಮಿಳುನಾಡಿನ ರಾಜಕೀಯ ಒಂದು ಸದ್ಯದ ಸ್ಥಿತಿಯನ್ನು, ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅದ್ರ ಜೊತೆಗೆ ಸ್ಪರ್ಧೆ ಹೇಗಿದೆ ಅನ್ನುವಂಥದ್ದನ್ನ ಸ್ವಲ್ಪ ತಿಳಿತಾ ಹೋಗೋಣ. ಸೊ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ 3 ರೀತಿಯಾದಂತಹ ಮೈತ್ರಿಕೂಟಗಳನ್ನ ನೋಡ್ತೀವಿ. ಅದರಲ್ಲೂ ಕೂಡ ಒಂದು DMKಯ SPA ಮೈತ್ರಿಕೂಟ ಅಂತ ಹೇಳ್ಬೋದು, ಜೊತೆಗೆ NDA ಮೈತ್ರಿಕೂಟ, AIADMKಯ ಪಾಲುದಾರಿಕೆಯನ್ನು ಪಡ್ಕೊಂಡಿರ್ತಕ್ಕಂತಹ NDA ಮೈತ್ರಿಕೂಟ, ಅದರ ಜೊತೆಗೆ TVK ಪಕ್ಷದ ವಿಜಯವರ ಪಕ್ಷ, ಜೋಸೆಫ್ ವಿಜಯವರ ಪಕ್ಷ, TVK ಪಕ್ಷ, ಹೀಗೆ ತ್ರಿಕೋನ ಸ್ಪರ್ಧೆ ಎದುರಾಗಿದೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನುವಂಥದ್ದು. ಸೊ DMK ನೇತೃತ್ವವನ್ನು ವಹಿಸಿರ್ತಕ್ಕಂತಹ SPA ಮೈತ್ರಿಕೂಟ, ಅದರಲ್ಲಿ ಕಾಂಗ್ರೆಸ್ ಇದೆ, CPI ಇದೆ, CPIM ಇದೆ, ಹೀಗೆ ಸಣ್ಣ ಪುಟ್ಟ ಪಕ್ಷಗಳನ್ನ ಒಳಗೊಂಡಿರ್ತಕ್ಕಂತಹ SPA ಮೈತ್ರಿಕೂಟವು ಪ್ರಸ್ತುತ SPA ಮೈತ್ರಿಕೂಟ ತಮಿಳುನಾಡಿನಲ್ಲಿ ಅಧಿಕಾರವನ್ನು ಹೊಂದಿದೆ ಅನ್ನುವಂಥದ್ದು. ಸೊ ಹೀಗೆ ಪ್ರಸ್ತುತ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿರುವಂತಹ MK ಸ್ಟ್ಯಾಲಿನ್ ಅವರು ಮತ್ತೊಮ್ಮೆ ಅಧಿಕಾರವನ್ನು ಹಿಡಿಯುತ್ತಾರಾ, ಅಥವಾ MK ಸ್ಟ್ಯಾಲಿನ್ ಅವರಿಗೆ ಆಡಳಿತ ವಿರೋಧ ಅಲೆ ಏನಾದರೂ ಎದುರಾಗುತ್ತಾ, ಆ್ಯಂಟಿ ಇನ್ಕಂಬೆನ್ಸ್ ಏನಾದರೂ ಎದುರಾಗುತ್ತಾ, ಈ ಮುಖಾಂತರ MK ಸ್ಟ್ಯಾಲಿನ್ ಅವರು ಅಧಿಕಾರವನ್ನು ಕಳ್ಕೊಳ್ತಾರ ಅನ್ನುವಂತಹ ಪ್ರಶ್ನೆ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಇವರ ಒಂದು ಪ್ರತಿಸ್ಪರ್ಧಿಯಾಗಿ NDA ಮೈತ್ರಿಕೂಟ AIADMK ಒಂದಿಗೆ BJP ಸೇರಿಕೊಂಡು ಮೈತ್ರಿಕೂಟವನ್ನು ಮಾಡಿಕೊಂಡಿದೆ ಅನ್ನುವಂಥದ್ದು. ಅದರ ಜೊತೆಗೆ ತಮಿಳುನಾಡಿನ ರಾಜಕೀಯದ ಕೇಂದ್ರ ಬಿಂದು ಆಗಿರುವಂತಹ ವಿಜಯ್ ಅವರ ಪಕ್ಷನೂ ಕೂಡ ತನ್ನದೇ ಆಗಿರ್ತಕ್ಕಂಥ ಸ್ಟ್ರಾಟಜೀಸನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಸೊ DMK ಮತ್ತು AIADMKಯಲ್ಲಿ ಟಿಕೆಟ್ ಸಿಗದೇ ಇರತಕ್ಕಂತಹ ತುಂಬ ರಾಜಕೀಯ ನಾಯಕರು TVK ಪಕ್ಷದಿಂದ ಸ್ಪರ್ಧೆಗಿಳಿದಿದ್ದಾರೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಇವರ 3 ಪಕ್ಷಗಳಿಗೆ, ಏನು 2 ಮೈತ್ರಿಕೂಟ ಜೊತೆಗೆ TVK ಪಕ್ಷದ ಭವಿಷ್ಯ ಏನಾಗಲಿದೆ ಅನ್ನುವಂಥದ್ದಕ್ಕೆ ಸ್ಪಷ್ಟವಾಗಿ ಈ ಮೇ 4ರಂದು ನಮಗೆ ತಿಳಿತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ಏಪ್ರಿಲ್ 23ರಂದು ಒಂದೇ ಹಂತದಲ್ಲಿ ಎಲ್ಲ 234 ವಿಧಾನಸಭಾ ಕ್ಷೇತ್ರಗಳಿಗೆ ಒಂದು ರೀತಿ ಮತದಾನ ಆಗುವಂಥದ್ದು ನೋಡಬೇಕಾಗುತ್ತೆ ಸ್ನೇಹಿತರೆ. ಎಷ್ಟರ ಮಟ್ಟಿಗೆ ಅಲ್ಲಿ ಮತದಾನ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಆಫ್ ವೋಟು ಅಲ್ಲಿ ಮತದಾನವನ್ನು ಮಾಡ್ತಾರೆ ಅನ್ನುವಂಥದ್ದು. ಸೊ ಏಪ್ರಿಲ್ 23 ಸಂಜೆ ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಈಗ ಪ್ರಸ್ತುತ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸರ್ವೆ ಆಚೆ ಬರ್ತಾ ಇದೆ. ಈ ಪ್ರಸ್ತುತ ತಮಿಳುನಾಡಿನ ವಿಧಾನಸಭಾ ಒಂದು ಚುನಾವಣೆ 2 ರಿಂದ 3 ದಿನಗಳ ಇರುವ ಹೊತ್ತಿನಲ್ಲಿ ಅನ್ನುವಂಥದ್ದು. ಸ್ನೇಹಿತರೆ, ಒಂದು ಆರ್ಗನೈಸೇಷನ್ ಕೊಡ್ತಾ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಡೆಮೊಕ್ರೆಟಿಕ್ ಸ್ಟ್ರಾಟಜೀಸ್ ಅನ್ನುವಂಥ ಒಂದು ಸಂಸ್ಥೆ ತನ್ನ ಅಂಕಿ ಅಂಶವನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದೆ. ಈ ಮುಖಾಂತರ DMK 171 ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಶೇಕಡವಾರು 37.5% ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂಥ ಅಂಶವನ್ನು ತೆಗೆದಿಡ್ತಾ ಇದೆ. ಜೊತೆಗೆ AIADMK ಅಂದರೆ NDA ಮೈತ್ರಿಕೂಟ 83 ಕ್ಷೇತ್ರಗಳನ್ನು ಗೆದ್ದುಕೊಳ್ಳುತ್ತೆ. ಮುಖಾಂತರ ಶೇಕಡವಾರು ಮತವನ್ನು 33.63% ಶೇಕಡವಾರು ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ಅದರ ಜೊತೆಗೆ TVK ಪಕ್ಷದ ವಿಜಯವರ ಪಾರ್ಟಿ ಕೇವಲ 3 ಸ್ಥಾನಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಗುತ್ತೆ. ಈ ಮುಖಾಂತರ ಬರೋಬ್ಬರಿ 24.71 ಮತ ಗಳಿಕೆಯನ್ನು ಮಾಡುತ್ತೆ ಅನ್ನುವಂತಹ ಒಂದು ನಂಬರ್ಸನ್ನು ಕೊಡ್ತಾ ಇದ್ದಾರೆ. IIDS ಅನ್ನುವಂತಹ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಡೆಮೊಕ್ರೆಟಿಕ್ ಸ್ಟ್ರಾಟಜೀಸ್ ಅನ್ನುವಂಥ ಆರ್ಗನೈಸೇಷನ್ ಈ ಒಂದು ಅಂಕಿಅಂಶವನ್ನು ಕೊಡ್ತಾ ಇದೆ. ಸೊ ಇವರ ಒಂದು ಸರ್ವೆ ಅನುಸಾರವಾಗಿ DMK ಸರಳ ಬಹುಮತದ
ವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ಸೊ ತಮಿಳ್ನಾಡಿನಲ್ಲಿ ಅಧಿಕಾರ ನಡೆಸಬೇಕು ಅಂತಂದರೆ, ಸರ್ಕಾರವನ್ನು ರಚನೆ ಮಾಡಬೇಕು ಅಂತಂದರೆ ಮಿನಿಮಮ್ ಬಹುಮತಕ್ಕೆ 118 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂಥದ್ದು. ಸೊ ಈ ಮುಖಾಂತರ DMK ಸರಳ ಬಹುಮತವನ್ನು ಪಡೆಯುವ ಮುಖಾಂತರ ಮತ್ತೊಮ್ಮೆ ಅಧಿಕಾರವನ್ನು ಮುಂದುವರಿಸುತ್ತೆ ಅನ್ನುವಂತಹ ಅಂಕಿಅಂಶವನ್ನು ಈ ಒಂದು ಸರ್ವೆ ಕೊಡ್ತಾ ಇದೆ. ಈ ಮುಖಾಂತರ ಶೇಕಡವಾರು 37ರಷ್ಟು ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಇನ್ನು NDA ಮೈತ್ರಿಕೂಟನೂ ಕೂಡ 33ರಷ್ಟು ಮತಗಳಿಕೆ ಮಾಡಿದ್ರು ಕೂಡ ಕೇವಲ 83 ಸ್ಥಾನಗಳಿಗೆ ಮಾತ್ರ ಅದು ತೃಪ್ತಿ ಪಡಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಏನು ತಮಿಳುನಾಡಿನ ಕೇಂದ್ರ ಬಿಂದುವಾಗಿ ತಮಿಳುನಾಡಿನ ರಾಜಕೀಯವನ್ನೇ ಬದಲಾಯಿಸ್ತೀನಿ ಅನ್ನುವಂಥ ಒಂದು ಹುಮ್ಮಸ್ಸಿನಿಂದ ಬಂದಿರುವಂತಹ ವಿಜಯ್ ಅವರಿಗೆ ಮತಗಳಿಕೆ ಆಗುತ್ತೆ, ಬಟ್ ಎಲ್ಲೋ ಒಂದು ರೀತಿ ಅದು ಸೀಟಾಗಿ ಕನ್ವರ್ಟ್ ಆಗಲ್ಲ ಅನ್ನುವಂಥದ್ದು ಈ ಒಂದು ವೋಟ್ ಶೇರನ್ನು ನಂಬರ್ಸನ್ನು ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ. ಸೊ ಅವ್ರಿಗೆ ವೋಟಿಂಗ್ ಜನ ಮತವನ್ನು ಕೊಡ್ತಾ ಇದ್ದಾರೆ, ಬಟ್ ಗೆಲ್ಲುವ ರೀತಿ ಅವರ ಒಂದು ಸ್ಟ್ರಾಟಜೀಸ್ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು. ಸೊ ಈ ಮುಖಾಂತರ ಒಂದು ಸರ್ವೆಯ ಮುಖಾಂತರ ವಿಜಯ್ ಅವರು ಕೇವಲ 3 ಶಾಸಕರನ್ನು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂತಹ ನಂಬರ್ಸನ್ನು ಕೊಡ್ತಾ ಇದ್ದಾರೆ. ಸೊ ಪ್ರಸ್ತುತ TVK ಅವರ ಈ ಒಂದು ಸರ್ವೆಯ ಪ್ರಕಾರ TVK ಕೇವಲ 24.71ರಷ್ಟು ಶೇಕಡ ಮತಗಳಿಕೆಯನ್ನು ಮಾಡುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ DMK ಅತಿ ಹೆಚ್ಚಿನ ಪಾಲುದಾರಿಕೆಯನ್ನು ಪಡ್ಕೊಳ್ತಾ ಇದೆ ಈ ಒಂದು ನಂಬರ್ಸಲ್ಲಿ ಅನ್ನುವಂಥದ್ದು. ಈ ಮುಖಾಂತರ DMK ಸರಳ ಬಹುಮತದೊಂದಿಗೆ ಕಾಂಗ್ರೆಸ್, CPIMನ ಒಳಗೊಂಡಂತೆ ಈ ಮೈತ್ರಿಕೂಟ ಮತ್ತೊಮ್ಮೆ MK ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಅಧಿಕಾರವನ್ನು ಪಡೆಯುತ್ತೆ ಅನ್ನುವಂತಹ ಒಂದು ಸರ್ವೆಯನ್ನು ಕೊಡ್ತಾ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಡೆಮೊಕ್ರೆಟಿಕ್ ಸ್ಟ್ರಾಟಜೀಸ್ ಅನ್ನುವಂಥದ್ದು. ಸೊ NDA ಮೈತ್ರಿಕೂಟಕ್ಕೆ ಮತ್ತೊಮ್ಮೆ ವಿರೋಧ ಪಕ್ಷದಲ್ಲಿ ಕೂರುವಂಥ ಅವಕಾಶ ಇದೆ ಅನ್ನುವಂತಹ ನಂಬರ್ಸನ್ನು ಕೊಡ್ತಾ ಇದೆ. ಸೊ ಕಾದು ನೋಡಬೇಕಾಗುತ್ತೆ ಈ ಅಂಕಿಅಂಶಗಳು ಹೀಗೆ ಕ್ಯಾರಿ ಆಗುತ್ತಾ ಅಥವಾ ಮತ್ತೇನಾದರೂ ಗ್ರೌಂಡ್ ಲೆವೆಲಲ್ಲಿ ಚೇಂಜಸ್ ಆಗುತ್ತಾ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇ 4ರಂದು ಪರ್ಫೆಕ್ಟ್ ಆಗಿರ್ತಕ್ಕಂತಹ ಫಲಿತಾಂಶ ದಿನದಂದು ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಬಟ್ ಪ್ರಸ್ತುತ ತಮಿಳುನಾಡಿನ ವಿಧಾನಸಭಾ ಚುನಾವಣೆ ಏಪ್ರಿಲ್ 23ರಂದು ಇರೋದ್ರಿಂದ ಮತದಾರರು ಹೇಗೆ ಮತದಾನವನ್ನು ಮಾಡ್ತಾರೆ ಅನ್ನುವಂಥದ್ದು ಅಷ್ಟೇ ಇರ್ತಕ್ಕಂಥ ಪ್ರಶ್ನೆಗೆ ಎಷ್ಟು ಶೇಕಡವಾರು ಮತದಾನ ಆಗುತ್ತೆ ಅನ್ನುವಂಥದ್ದು ಇರ್ತಕ್ಕಂಥ ಪ್ರಶ್ನೆ. ಕಾದು ನೋಡೋಣ ಸ್ನೇಹಿತರೆ, MK ಸ್ಟಾಲಿನ್ ಅವರು ಅಧಿಕಾರವನ್ನು ಹಿಡಿತಾರಾ ಅಥವಾ ಪಳನಿಸ್ವಾಮಿ ಅವ್ರಿಗೆ ಏನಾದರೂ ಅವಕಾಶ ಇದೆಯಾ ಮುಖ್ಯಮಂತ್ರಿ ಆಗೋದಕ್ಕೆ, ಅಥವಾ ಈ ಎರಡೂ ಮೈತ್ರಿಕೂಟವನ್ನು ಹಿಂದಿಕ್ಕಿ ಅತಿ ಸರಳ ಬಹುಮತದೊಂದಿಗೆ ಏನಾದರೂ ಜೋಸೆಫ್ ವಿಜಯ್ ಅವರು ಆಯ್ಕೆ ಆಗ್ತಾರಾ ಅನ್ನುವಂಥದ್ದಷ್ಟೇ ಈಗಿರ್ತಕ್ಕಂಥ ಪ್ರಶ್ನೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಧನ್ಯವಾದಗಳು. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಈ ರೀತಿ ಇರ್ತಕ್ಕಂಥ ಪಂಚರಾಜ್ಯಗಳ ಚುನಾವಣೆಯ ಒಂದು ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಒಂದು ಪ್ರಯತ್ನ ಇರುತ್ತೆ. ಸೊ ನನ್ನ ಈ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು.